ಇವತ್ತು ಒಂದು ಅಪರೂಪವಾದಂತ ಒಂದು ಸ್ತುತ್ಯಾರ್ಹವಾದಂತ ಕಾರ್ಯಕ್ರಮ. ಸ್ವಲ್ಪ ಇರ್ರಿ, MLA ಏನ್ ಹೇಳ್ತಾರೆ ಸ್ವಲ್ಪ ಕೇಳಿ. MLA ಅವ್ರು ಏನ್ ಹೇಳ್ತಾರೆ ಪ್ರಾಸ್ತಾವಿಕ ಕೇಳಿ. ಒಂದು, ಯಾರು ಎನ್ರೋಲ್ ಮಾಡಿಲ್ಲ ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಯಾರು ಅರ್ಜಿ ಇಟ್ಕೊಂಡಿದ್ದೀರಿ ಇಲ್ಲಿ ದಾಖಲೆಗೋಸ್ಕರ ನೀವೆಲ್ಲ ಹೋಗಿ ಹೊರಗಡೆ ಅವ್ರ ಭಾಷಣ ಮುಗಿದ ತಕ್ಷಣ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ಸಾಯಂಕಾಲ 5 ಅಲ್ಲ 6 ಅಲ್ಲ 8 ಅಲ್ಲ 10 ಗಂಟೆ ಆಗಲಿ ನಾನು ಕೂತಿರ್ತೀನಿ. ನೀವು ಹೋಗಿ ಎಲ್ಲರೂ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಅರ್ಜಿಗೆ ಬೆಲೆ ಲೆಕ್ಕಾಚಾರದಲ್ಲಿ ಇರ್ತದೆ. ದಯವಿಟ್ಟು ತಾವೆಲ್ಲ ಅದನ್ನ ಉಪಯೋಗಿಸ್ಕೊಳ್ಬೇಕು. ರಿಜಿಸ್ಟರ್ ಮಾಡದೆ ಯಾವುದು ಅರ್ಜಿ ಇಲ್ಲಿಗೆ ತಗೊಂಡು ಬರಕ್ಕೆ ಹೋಗ್ಬೇಡಿ. ಫಸ್ಟ್ ರಿಜಿಸ್ಟರ್ ಮಾಡಿ. ನನಗೆ ರಿಜಿಸ್ಟರ್ ಮಾಡಿದ್ರೆ ನನಗೆ ಕೊಟ್ಟಷ್ಟೇ ಮುಖ್ಯ. ಅದು ನೀವು ಹೋಗಿ ಮಾಡಿ. ಫಸ್ಟ್ ವಿಶ್ವನಾಥ್ ಅವರು ಮಾತಾಡ್ತಾರೆ, ತಾಳ್ಮೆಯಿಂದ ಇರಬೇಕು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ಕರ್ನಾಟಕ ಘನ ಸರ್ಕಾರದ ಅತ್ಯಂತ ಹಿರಿಯ ಸಚಿವರು, ಬೆಂಗಳೂರು ನಗರ ಉಸ್ತುವಾರಿಗಳು, ಬೃಹತ್ ನೀರಾವರಿ ಸಚಿವರು, ಆತ್ಮೀಯರಾದಂಥ DK ಶಿವಕುಮಾರ್ಜಿ ಅವರೇ, ಸರಳ ಸಜ್ಜನರು, ಪಕ್ಕದ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಆಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಬೈರೇಗೌಡರವರೇ, ದಾಸರಳ್ಳಿ ಶಾಸಕರಾದಂಥ ಮುನ್ರಾಜಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂಥ ಸೀತಾರಾಮ್ರವರೇ, ರಾಜೀವ್ ಜಿ ಅವರೇ, ರಾಕೇಶ್ ಸಿಂಗ್ ಅವರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳೇ ಮತ್ತು ಅರ್ಜಿಗಳನ್ನು